ಮೊದಲನೇ ಬಡ್ಜೆಟ್ ಸೆಷನ್ನಲ್ಲಿ ನಮ್ಮ ಎಲ್ಲ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಹೋದ ಮೇಲೆ ಬಡ್ಜೆಟ್ ಮೇಲೆ ಮಾತನಾಡಿದ್ದೇನೆ. ಪ್ರಮುಖವಾಗಿ ನಮ್ಮ ಭಾಗದಲ್ಲಿರ್ತಕ್ಕಂಥ ನೀರಾವರಿ ಸಮಸ್ಯೆ, ನೀರಿನ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲುವಂಥ ಕೆಲಸ ಮಾಡಿದ್ದೇನೆ. HN ವ್ಯಾಲಿ, KC ವ್ಯಾಲಿ ಇದು ಮೊದಲನೇ ಪ್ರಯೋಗ ಆಗಿದೆ. ಎರಡನೇ ಹಂತದ ಶುದ್ಧೀಕರಣ ಮಾಡಿ ನೇರವಾಗಿ ನಾವು ಕೆರೆಗಳಲ್ಲಿ ನೀರು ಬಿಟ್ಟಿದ್ದೇವೆ. ಆ ಕೆರೆಗಳಿಂದ ಬೋರ್ವೆಲ್ಗಳನ್ನು ಹಾಕಿಸ್ಕೊಂಡು ಜನ ಅದನ್ನು ಸೇವನೆ ಮಾಡ್ತಾ ಇದ್ದಾರೆ. ಜಾನುವಾರುಗಳು ಸೇವನೆ ಮಾಡ್ತಾ ಇದ್ದಾರೆ ಈ ನೀರನ್ನು. ನಾವು ಬೆಳೆಯುವಂಥ ಬೆಳೆಗಳಿಗೆ ಈ ನೀರನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಇದರ ಸಾಧಕ ಬಾಧಕಗಳು, ಇದರ ಬಗ್ಗೆ ವೈಜ್ಞಾನಿಕವಾಗಿ ಮತ್ತಷ್ಟು ಅಧ್ಯಯನವನ್ನು ಮಾಡಿ ಇದು ಜನರಿಗೆ ಪೂರಕವಾಗಿರುತ್ತಾ, ಆರೋಗ್ಯವಾಗಿರುತ್ತಾ ಅಂತೇಳಿ ನಾನು ಪ್ರಶ್ನೆಯನ್ನು ಮಾಡಿದ್ದೇನೆ. ಮತ್ತು ಮೂರನೇ ಹಂತದ ಶುದ್ಧೀಕರಣಕ್ಕೆ ಒತ್ತನ್ನು ಕೊಡಬೇಕು. ಇಂದಿನ ನಮ್ಮ BJP ಸರ್ಕಾರ ಏನು ಹೇಳಿದೆ, ಏನು ಬಡ್ಜೆಟ್ನಲ್ಲಿ ನಾವು ಘೋಷಣೆ ಮಾಡಿದ್ವಿ, ಅದಕ್ಕೆ ನೀವು ತಕ್ಷಣ ಆ ಕಾರ್ಯಕ್ರಮವನ್ನು ಇವತ್ತು ನೀವು ಮಾಡಬೇಕು ಈ ರಾಜ್ಯ ಸರ್ಕಾರ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಕೃಷ್ಣಾ ನದಿಯ ನೀರು ಇವತ್ತು ನೋಡಿ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಈ ನಮ್ಮ ರಾಮನಗರ ಕೆಲವು ಭಾಗಗಳಲ್ಲಿ, ಈ 3 ಜಿಲ್ಲೆಗಳಲ್ಲಿ ವಿಶೇಷವಾಗಿ ನಾವು ಕಾವೇರಿ ಬೇಸಿನಲ್ಲಿ ಕೂಡ ನಮಗೆ ನೀರು ಹಂಚಿಕೆ ಆಗಲ್ಲ, ಕೃಷ್ಣಾ ಬೇಸಿನಲ್ಲಿ ಕೂಡ ನಮಗೆ ನೀರು ಹಂಚಿಕೆ ಆಗಲ್ಲ. ಆದರೆ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಾ ಇಲ್ವಾ? ಈ 3 ಜಿಲ್ಲೆಗಳವರು 60-70 ಲಕ್ಷ ಜನ ಇಲ್ಲಿ ರೈತರಿದ್ದಾರೆ, ಜನರಿದ್ದಾರೆ. ಇವತ್ತು ನಾವು ಕುಡಿಯೋ ನೀರಿಗೆ ನಾವು ಇವತ್ತು ಭಿಕ್ಷೆ ಬೇಡುವಂತಾಗಿದೆ. ಯಾಕೆ ನಮಗೆ ಕಾವೇರಿ ನದಿಯ ನೀರನ್ನು ಕೊಡಲಿಕ್ಕಾಗಲ್ಲ? ಇವತ್ತು ಮೇಕೆದಾಟು ನೀರು ಬಗ್ಗೆ ಮಾತಾಡ್ತಾ ಇದ್ದೀರಿ, ಅದರಲ್ಲಿ ಕೂಡ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಬಿಟ್ಟಿದ್ದೀರಿ. ಈಗ ಶರಾವತಿ ಏನೋ ಕೈಗೆತ್ಕೊಂಡಿದ್ದೀರಿ, ಅದರಲ್ಲಿ ಕೂಡ ಈ 3 ಜಿಲ್ಲೆ ಬಗ್ಗೆ ಮಾತಾಡ್ತಾ ಇಲ್ಲ. ಏನು ಅದರ ಅರ್ಥ ಏನು? ನಾವು ಹೋರಾಟ ಮಾಡೋದಿಲ್ಲ ಅಂತನಾ, ಅಥವಾ ನಾವು ಈ ರಾಜ್ಯದಲ್ಲಿ ಇಲ್ವಾ? ನಾನು ಎಲ್ಲ ಪಕ್ಷಗಳಿಗೆ ಕೇಳ್ತೀನಿ, ನಾನು ಇದೇ ಸರ್ಕಾರಕ್ಕೆ ಕೇಳಕ್ಕೆ ಹೋಗಲ್ಲ. ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಇದು. ನಾವೇನು ಪಾಕಿಸ್ತಾನದಲ್ಲಿಲ್ಲ, ನಾವು ಈ ದೇಶದಲ್ಲಿದ್ದೀವಿ, ರಾಜ್ಯದಲ್ಲಿದ್ದೀವಿ. ಎಲ್ಲರಂತೆ ನಾವು ತೆರಿಗೆ ಕಟ್ತೀವಿ. ಎಲ್ಲರಂತೆ ಇನ್ನೂ ಕೂಡ ನಮ್ಮ ರೈತರು ಕಷ್ಟಪಟ್ಟು ಬೆಳೆಗಳನ್ನು ಬೆಳೆದು ಇವತ್ತು ತರಕಾರಿ, ಹಣ್ಣು, ಹೂವು ಎಲ್ಲವೂ ಕೂಡ ಬೆಂಗಳೂರಿಗೆ ಇವತ್ತು ರವಾನಿಸ್ತಾ ಇರೋದು ನಮ್ಮವರು. ಅಂಥವ್ರಿಗೆ ನೀವು ಎಂಥ ನೀರು ಕೊಡ್ತಾ ಇದ್ದೀರಿ? ಯಾಕೆ ನೀರು ಕೊಡೋದಿಲ್ಲ? ಕೊಡೋವಂಥ ಆಲೋಚನೆ ಇಲ್ಲ. ಭಾಳ ಸುಲಭವಾಗಿರುವಂಥ ಉಪಾಯ ನಾನು ಹೇಳ್ತೀನಿ. ಕೃಷ್ಣಾ ನದಿ ಬಂದಿದೆ, ಅಲ್ಲಿಂದ ಕೇವಲ ನಮಗೆ 5-10 TMC ನೀರನ್ನು ಈ ಕಡೆ ತಗೊಂಡು ನಾರಾಯಣಪುರ ಡ್ಯಾಮ್ದಿಂದ ಅವರಿಗೆ ಆ ಕಡೆ ಕೊಟ್ಟರೆ ಸಾಕು. ನಾವು ಆಂಧ್ರಕ್ಕೆ ನಾವೇನು ಅವ್ರ ಹತ್ರ ಫ್ರೀಯಾಗಿ ಕೇಳ್ತಾ ಇಲ್ಲ. ಆಂಧ್ರ ಪ್ರದೇಶದಲ್ಲಿ ಅವರು ಖಂಡಿತ ಒಪ್ಕೊಳ್ತಾರೆ. ನಾವು ಒಂದು ಕಡೆ ತಗೊಳ್ಳೋದು, ಮತ್ತು ನಾರಾಯಣಪುರ ಡ್ಯಾಮಿಂದ ಅವರಿಗೆ 5-10 TMC ನೀರನ್ನು ಅಲ್ಲಿ ಕೊಡೋದು. ಕೇವಲ 6 ತಿಂಗಳಲ್ಲಿ ಈ ನೀರು ನಮ್ಮ ಎಲ್ಲ ಕೆರೆಗಳಿಗೆ ನೀರು ತುಂಬುತ್ತೆ. ಇದಕ್ಕೆ ಬೇಕಾಗಿರುವಂಥದ್ದು ರಾಜಕೀಯ ಇಚ್ಛಾಶಕ್ತಿ, ಇನ್ನೇನು ಬೇಕಿಲ್ಲ ಇದಕ್ಕೆ. ನಿಮ್ಮ ಸಾವಿರಾರು ಕೋಟಿಗಳ ಎತ್ತಿನ ಹೊಳೆ ಯೋಜನೆ ಇದೆಯಲ್ಲ, ಅಥವಾ ನೀವು ಬೇರೆ ಬೇರೆ ಯೋಜನೆಗಳೇ ಸಾವಿರಾರು ಕೋಟಿಗಳು ಖರ್ಚು ಮಾಡ್ತೀರಲ್ಲ, ಅಷ್ಟು ಅನುದಾನವೂ ಬೇಕಿಲ್ಲ. ಅದರಲ್ಲಿ 10% ನೀವು ನಮ್ಮ ಭಾಗಕ್ಕೆ ಖರ್ಚು ಮಾಡಿದರೆ 6 ತಿಂಗಳಲ್ಲಿ ಪ್ರತಿ ಕೆರೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು, ಅಲ್ಲಿ ಎಲ್ಲ ಕೆರೆಗಳು ನೀರು ತುಂಬುತ್ತೆ. ನಾವು ಏನು ನೀರನ್ನು ನಾವು ತಗೊಳ್ತೀವಿ, ಆ ನೀರನ್ನು ನೀವು ನಾರಾಯಣಪುರ ಡ್ಯಾಮಿಂದ ನೀವು ಅವರಿಗೆ ಆಂಧ್ರಕ್ಕೆ ಕಳಿಸ್ಬೋದು. ಇದು ಭಾಳ ಸುಲಭವಾಗಿರುವಂಥದ್ದು. ನಾನು ನೀರಾವರಿ ಸಚಿವರಿಗೆ, ಮಾನ್ಯ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರಿಗೆ, DK ಶಿವಕುಮಾರ್ ಅವರಿಗೆ ನಾನು ಆಗ್ರಹ ಮಾಡ್ತೀನಿ, ಮನವಿ ಮಾಡ್ತೇನೆ, ತಾವು ಇದರ ಕಡೆ ಗಮನ ಕೊಡಿ. ಇದೊಂದು ಕೆಲಸ ಮಾಡಿ, ನಿಮ್ಮನ್ನು ಭಾಳ ಈ ಭಾಗದ ಜನರು ನಿಮ್ಮನ್ನು ಯಾವಾಗಲೂ ಕೂಡ ನೆನಪಿಸ್ಕೊಳ್ತಾರೆ.